ಮರೆಸಿ ನಾನು ತೂತ್ ಬಿತ್ತು ತೂತ್ ಬಿತ್ತು ನನ್ನ ಬಳಿ ಹೊಡೆದ್ರು ನನ್ನ ಬಳಿ ಹೊಡೆದ್ರು ಏ ಯಾವಳನೆ ಮುಲ್ಲ ಹಳೆ ಮುಲ್ಲ ನನಗ್ ಬಂದ ಹಾದ ನಂದು ಬಳಿ ಹೊಡೆದಿಲ್ಲ ಅನ್ನಕತ್ತಿಯಲ್ಲ ಹೆಂಗಸರ್ಗತಿ ಮೈಗೆ ಹಾದ ಏ ಮೈಯಾಗ ಹುಷಾರ್ ಗಿಷಾರ್ ಆಯ್ತಾ ಇಲ್ಲ ಏಯ್ ಕಣ್ಣಿಗೆ ಕಾಣಿಸ್ತಾವಿಲ್ಲ ಇನ್ನ ಬಾಯವ್ರ ನಾ ಯಾಕೆ ಬಂದು ನಿಮಗೆ ಹಾಯಿಲ್ರಿ ನಾ ಯಾಕೆ ಬಂದು ನಿಮ್ನ ಸಾಕು ಹೋಗ್ಲಿ ನೋಡ್ರಿ ನಾ ಬರುವಂಗ ಬರಕತ್ತಿದ್ದೆ ನೀವು ಬರುವಾಗ ನೀವು ಬರಕತ್ತಿದ್ರ ಹಾದ್ರಿ ಮತ್ತ ನೀವು ನಂದು ತೂತು ಬಿತ್ತು ಅಂದ್ರೆ ಅದಕ್ಕ ನನ್ನ ಬಳಿ ಹೊಡೆದು ಅಂತ ಅದ ಹೇಳಕತ್ತೇನ್ರಿ ಅಲ್ಲ ನನಗ ಹಾದ ನನ್ನ ಬಳಿ ಹೊಡೆದು ಅನ್ನಕತ್ತಿಯಲ್ಲ ಏನು ಹೆಂಗಸರ್ಗತಿ ಬಳಿಗಳು ಇಟ್ಕೊಂಡಿದೆ ಏನ ಬಾಯವ್ರ ನಾ ಯಾಕೆ ಬಳಿ ಇಟ್ಕೊಳ್ರಿ ನಿಮ್ಮತ್ತ ಸುಂದರವಾದ ಹುಡುಗಿಯರಿಗೆ ಅಯ್ಯೋ ಬಂದೀನಿ ಮತ್ತ ನೀವ ಅಂದ್ರಲ್ಲ ಅದಕ್ಕೆ ಹಂಗ ಅಂದೆ ಹಿಂಗಂದ್ರ ನೋಡ್ರಿ ನಾನು ಬಳಿ ಇಡಿಸು ಬಳಿಗಾರ ಅಯ್ಯೋ ಹಂಗಾದ್ರೆ ನೀ ಬಳಿ ಇಡಿಸು ಬಳಿಗಾರ ಏನ್ರಿ ಹೌದ್ರಿ ಮತ್ತ ನೀವೇನ ನಮ್ಮ ಗಡಿಗೆ ಕೂತ್ ಬಿತ್ತು ಗಡಿಗಿರಿ ಅದ ಎದ್ರಿ ಗಡಿಗಿರಿ ಅದ ಬೆಣ್ಣಿ ಗಡಿಗಿರಿ ಹಂಗಾರ ನೀವು ಬೆಣ್ಣಿ ಮೊಸರು ತುಪ್ಪ ಮಾರವ್ರ ಹೋಗ್ರಿ ಅದರಿ ನೀವು ಹಂಗ ಕೇಳಿದ್ರ ನಾವ್ ಹೆಂಗ್ ಹೇಳಿದ್ರಿ ಅದ ಮಾರ್ರವ್ರಿ ಹೌದ್ರಿ ಹಂಗಾರ ಪಕ್ಕ ಬೆಣ್ಣಿ ಮಾರವ್ರ ಅಂದಂಗಾತ ಹೌದ್ರಿ ಯಾಕ್ರಿ ಇಟ್ಟು ದಿಟ್ಟು ಇಷ್ಟು ನೋಡಾಕತ್ತಿರಲ್ಲ ಏನ್ ಬ್ಯಾಂಡಿಗಿನಿ ಬೇಕಾಗೈತ್ಯಾ ಬೇಕಾಗೈತ್ರಿ ಆದ್ರ ಕೊಡ್ತೀನೋ ಇಲ್ಲ ಅಂತೇಳಿ ಸ್ವಲ್ಪ ಸಂಶಯ ಬರಾಕತ್ತತ್ರಿ ಅಯ್ಯ ನೀವ್ ಯಾಕೆ ವಿಚಾರ ಮಾಡ್ತೀರಿ ಬರ್ರಿ ನನ್ನ ಗಡಿಗೆ ಒಳಗೆ ಗಟ್ಟಿನ ಬೆಣ್ಣಿನ ಇರೋದು ಯಾವಾಗ ಮಾರ್ತೀರಿ ಅಂತ ಕೇಳ್ತೀನಿ ಅಯ್ಯೋ ನನ್ನ ಬಂಗಾರ ಇಲ್ವಾ ನೋಡ್ರಿ ನಾನು ಅಮಾಸಿಗೆ ಹುಣ್ಣಿಮೆಗೆ ಜಾತ್ರೆ ಒಳಗ ಹೋಗಿ ಮಾರ್ಕೊಂಡು ಹುಡುಗಿಯರಿಗೆ ಬೆಣ್ಣೆ ಕೊಟ್ಟ ರೊಕ್ಕ ಇಸ್ಕೊಂಡು ಬರ್ತೀನಿ ಹಂಗಾರ ನಿಮ್ಮ ರೇಟ್ ಏನ್ರಿ ನನ್ನ ರೇಟ್ ಭಾಳ ಕಮ್ಮಿ ಆಗತ್ತ ಕಮ್ಮಿ ಅಂದ್ರ ಏನು 1 kg ಬೆಣ್ಣೆ ತಗೊಂಡ್ರ ಏನಾರ 1 ವರ್ಷ ನಿಮ್ಮ ಮನ್ಯಾಗ ದುಡಿಬೇಕಾಗತ್ತ ಮತ್ತ ಯಾಕ್ರಿ ನಮ್ಮ ಮನ್ಯಾಗ ನೀವ್ ಯಾಕೆ ದುಡಿತೀರಿ ಬಂದಿದ್ದ ಮತ್ತ ನಿಮ್ಮ ರೇಟ ಹೇಳವಲ್ರಿ ಅಯ್ಯ ಹೇಳ್ತೀನಿ ಬರ್ರಿ ಯಾಕೆ ಕಟ್ಟ ಸಂಶಯ ಮಾಡ್ಕೋತೀರಿ ಬರ್ರಿ ನೋಡ್ರಿ ಶ್ರೀಮಂತರಿಗೆ 120 ರಂಗ್ ಮಾಡಿಕೊಡ್ತೀನಿ ಬಡವರಿಗೆ 100 ಕೊಡ್ತೀನಿ ಮತ್ತ ನಿನ್ನ ಮುದುಕರಿಗೆ ಹರಿಯದ ಹುಡುಗರಿಗೆ ಹೆಂಗಂತೀರಿ ಹಂಗ ಕೊಡ್ತೀನಿ ಹಂಗಾರ ನಿಮ್ಮ ಗಡಿಗೆ ಆಗಿ ಏಟೈತಿ ನೋಡ್ರಿ ಒಟ್ಟು ನನಗ ಕೊಟ್ಟು ತಗೊಂಡ್ಬಿಟ್ಟು ಅಯ್ಯ ನನ್ನ ಗಡಿಗೆ ಒಳಗ ಇರೋದು ಫುಲ್ ಗೊತ್ತತಿಲ್ರಿ ಮಜ್ಜಿಗೆ ಆ ಮಜ್ಜಿಗೆ ಒಳಗ 2 ಉಂಡಿದಾವ 1 kg ಆದ್ರ ಏನು 1 ಉಂಡಿ ಬೇಕು ಏನು ಆಟ ಕಟ್ತೀನಿ ಬಾ ಹಿಡ್ಕೊಂಡೆ ಆಟ ಆಡವನ ಏನು 1 ಉಂಡಿ ಬೇಕು ನಿಮಗೆ ಏನು 2 ಬೇಕು ನನಗೆ ನೋಡ್ರ ನಿಮ್ಮ ಗಡಿಗೆ ಆಗಿದ್ದದ್ದು 2 ಉಂಡಿ ಕೊಟ್ಟು 2 kg ಉಂಡಿ ಆದ್ರ ನಿನಗೆ ಭಾಳ ವಾಜ್ಯ ಆಗಂಗಿಲ್ಲ 2 kg ರೀ ಭಾಳ ಅವಲ್ಲಾಡ್ರಿ ಒಟ್ಟ ಬಿಡ್ರಿ ನನಗೆ ಕೊಡ್ರಿ ಮತ್ತೆ 2 ಕೊಡ್ಬೇಡ್ರಿ ಹೋಗ್ಬಿಡ್ರಿ ನೀವು ಹೆಂಗಂತೀರಿ ಹಂಗ ತಗೋರಿ ತರಿ ಬಾಯಿಯವ್ರ ಏನ್ರಿ ಇದು ನಿಮ್ಮ ಗಡಿಗೆ ಯಾಕ್ರಿ ನನ್ನ ಗಡಿಗೆ ಏನಾಗೈತಿ ಒಂದು ನಮೂನಿ ಗಡಿಗ್ರಿ ಅಯ್ಯ ಗಡಿಗೆ ಯಾಕೆ ವಾಸನೆ ನೋಡಕತ್ತೀರಿ ನೀವು ಯಾಕ ಗಬ್ಬು ನಾರಾಕತ್ತೈತ ಅದಕ್ಕ ಈ ಗಡಿಗಿನ ನಾರಾಕತ್ತೋ ಏನು ಒಳಗಿದ್ದ ಬ್ಯಾಂಕ್
ನನ್ನ ಗಡಿಗೆ ವಾಸನೆ ನೋಡ್ಬೇಡ್ರಿ ಅದ್ರ ಒಳಗಿರೋ ಬೆಣ್ಣೆ ವಾಸನೆ ಕಾಸು ತಿಂದು ನೋಡ್ರಿ ನೋಣ ಅದ್ರ ಮಜಾನ ಹಂಗಾರ ಒಂದು ಕೈ ನೋಡೇ ಬಿಡು ನಾ ಹೆಂಗೈತೆ ಅಂತ. ತಿನ್ನ ತಿನ್ನ ತಕ ತಕ ತಕಾಯ್ಸು ಲಗ ಲಗ ಲಗಾಯ್ಸು ತಕ ತಕ ತಕಾಯ್ಸು ಲಗ ಲಗ ಲಗಾಯ್ಸು ಓಸಿಸಿ ಟು ಸೈಡೆನ್ನ ಓಸಿಸಿ ಕ್ರೀ ಜಮಾಯ್ಸು लगाइसो लगा लगा लगाइसो उसी से को हन्ना उसी से क्री जमासो चकोरी निन्ना बड़ी बेगु चंद्र चकोरी बनारी जेलुन्नी उडुटो लोटवरी पप्परी त्रिपुरा सुंदरी बंद्रै नीली चकोरी 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 निन्ना बड़ी बेगु चंद्र चकोरी बनारी जेलुन्नी कुडिट्टू कोटवनी त्रिपुरा सुंदरी सुंदरी चंदर गद्द तकोरी कणज 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 नीलु तुम्बि तुम्बि कण कुत्तु गांड गुद्द कणज 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 कण टका टका टकाइसु लगा लगा लगाइसु ओसी से जो साइडल्ला ओसी से क्रे जमाइसु बर्बल कपूरी कनीना चंदनी कनीना चंदनी कनीना रंगनी पर दुगना हडनर नीलु चिंदिल गोरी चकोरी कपूरी नीलु बूची बर्बल कपूरी कनीना चंदनी कन्नीना चंदनी रगीना रंगनी पप्पर ಹೊಡೆದರೆ ಜೀಲು ಎಂದು ಚಗೋರಿ ಕನಜ ಕನಜೀವಳು ಕನಜ ತುಂಬಿದಂತ ಬಹುದಿ ಕನ ಉದ್ದು ಕನ ಗೋದಿ ಕನಜ ಲಗ 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 ಟಕ ಟಕ ಟಕಾಯಿಸು ಲಗ ಲಗ ಲಗಾಯಿಸು ಓಸಿಸಿ ತು ಸೈಡೆಲ್ಲ ಕೂಪಿಗೆ ಪ್ರೇ ಜಮಾಯಿಸು ಗಂಡು ಇನ್ನೂ ಹುಟ್ಟಿಲ್ಲ ಕೊಟ್ಟರೆ ವರ ಇತರೆ ಶಾಪ ಯಾರಿಗೂ ಗೊತ್ತಿಲ್ಲ ಯಾರ್ಯಾರಿಗೂ ಬಗ್ಗಲ್ಲ ಈ ಭೀಮನ ಮನದವನು ಚಾಣಕ್ಯನ ಜನದವನು ದುರ್ಗದ ಹುಲಿಯವನು
ಶ್ರೀಮಂತನೆಂದರೆ ಈ ಧರ್ಮೇಂದ್ರ. ಈ ಧರ್ಮೇಂದ್ರನನ್ನು ಎದುರು ಹಾಕಿಕೊಳ್ಳುವರು ಯಾರು ಇಲ್ಲ. ಒಂದು ವೇಳೆ ಎದುರು ಹಾಕಿದರವನ್ನು ಕೊಚ್ಚದೆ ಬಿಡುವನಲ್ಲ ಈ ಧರ್ಮೇಂದ್ರ. ಹೇ ಗಂಗಾ, ನೀನು ನನ್ನನ್ನು ಬಿಟ್ಟು ಗಂಗೆಯಾಗಿ ಹರಿದು ಹೋದೆಯಲ್ಲ. ಹೋಗು ಗಂಗಾ, ಹೋಗು. ಒಂದಲ್ಲ ಒಂದು ದಿವಸ ನಿನ್ನನ್ನು ಅಪ್ಪಿ ಮುದ್ದಾಡಿ ಆಲಂಗಿಸಿ ತೃಪ್ತಿಪಡಿಸಿಕೊಂಡು ಆಮೇಲೆ ಈ ಧನವಂತ ಧರ್ಮೇಂದ್ರನ ಸೂಳೆ ಎಣಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಗಂಗಾ, ಆ ನಿನ್ನ ಗಂಡ ಇನ್ಸ್ಪೆಕ್ಟರ್ ಕುಮಾರ್ ನನ್ನ ಪ್ರತಿಯೊಂದು ಕೆಲಸದಲ್ಲಿ ಅಡ್ಡಿಯಾಗುತ್ತಿದ್ದಾನೆ. ಅವನನ್ನು ಹಾಗೂ ನಿನ್ನ ಮಗನನ್ನು ನಿನ್ನ ಮುಂದೆ ಕೊಂದು ಈ ಸಮಾಜದಲ್ಲಿ ನಿನ್ನ ಹುಚ್ಚೆಯನ್ನಾಗಿ ಮಾಡಿ ಬೀದಿ ಬೀದಿ ಅಲಿದಾಡಿಸಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಷ್ಟೇ ಅಲ್ಲ ಗಂಗಾ, ಆಸೆ ಪಟ್ಟ ಹಣ್ಣು, ಕಣ್ಣಿಟ್ಟ ಹೆಣ್ಣು, ಗುರಿ ಇಟ್ಟ ಬೇಟೆಯನ್ನು ಆಡದೆ ಬಿಡುವನಲ್ಲ ಈ ಧರ್ಮೇಂದ್ರ. ಪೇಪರ್ ತೆಗೆದುಕೊಳ್ಳಿ. ಹೊರಗಡೆ ನಿಂತ್ಕೊಂಡು ಕೂಗ್ತಾ ಇದ್ದೀಯಲ್ಲ, ಯಾಕೆ ಒಳಗಡೆ ಬರಬಾರ್ದೆ? ಇಲ್ಲಮ್ಮ, ಇಲ್ಲೇ ನಿಂತುಕೊಳ್ಳುತ್ತೇನೆ. ಯಾಕೋ ಶಂಕರ್ ಹೊರಗಡೆ ನಿಂತಿಯಲ್ಲ? ಇದು ನಿನ್ನ ಮನೆಯಲ್ಲವೇ? ಒಳಗಡೆ ಬಾ. ಸಿದ್ದಪ್ಪ, ಹಾಗೇನಿಲ್ಲ ಸರ್. ಇಲ್ಲಪ್ಪ, ನಾನು ಕಾಲೇಜಿಗೆ ಹೋಗಬೇಕು, ಲೇಟ್ ಆಗುತ್ತದೆ. ನಮ್ಮಂಥವ್ರ ಮನೆಗೆ ಬರಬಾರ್ದು ಅಂತ ಏನಾದ್ರೂ? ಚೇ ಹಾಗೇನು ಇಲ್ಲಮ್ಮ. ಹಾ, ಆದರೆ ಅಂದರೆ ಏನು ಶಂಕರ್? ನೋಡಿ ಸರ್, ಯಾರ ಮನೆಯಲ್ಲಿಯೂ ಅವನಿಗೆ ಕೇಳಲಾರದೆ ಒಳಗಡೆ ಹೋಗಬಾರದೆಂದು ನಾನೇ ಹೇಳಿದ್ದೆ ಸರ್. ಅಂದ್ರೆ ಸಿದ್ದಪ್ಪ, ನೀನು ಮಾತಿನ ಅರ್ಥ? ನೋಡಿ ಅಮ್ಮ, ಈಗಿನ ಕಾಲದಲ್ಲಿ ನಮ್ಮಂತ ಬಡವರು ಒಳಗಡೆ ಹೋದರೆ ಮನೆಯಲ್ಲಿರುವ ಜನ ಏನಾದರೂ ತಪ್ಪು ತಿಳಿದುಕೊಳ್ಳುತ್ತಾರೆ. ಅದಕ್ಕೆ ಅವನಿಗೆ ಯಾರ ಮನೆಯಲ್ಲಿಯೂ ಕೇಳಲಾರದೆ ಹೋಗಬಾರದೆಂದು ನಾನೇ ಹೇಳಿದ್ದೆ. ನೋಡು ಶಂಕರ್, ಇನ್ನು ಮೇಲೆ ನೀನು ನನ್ನ ತಮ್ಮ ಇದ್ದ ಹಾಗೆ. ನೋಡು, ಇನ್ನು ಮೇಲೆ ನೀನು ನನ್ನನ್ನು ಅಣ್ಣನೆಂದು ಕರೆಯಬೇಕು. ಹಾ ಸಿದ್ದಪ್ಪ, ನೀನು ನಿನ್ನ ಮೇಲೆ ನನ್ನ ಮನೆಯ ಕೆಲಸದಾಳು ಅಲ್ಲ. ಹಾ, ನೀ ಪ್ರದೀಪ. ಏನು ಅಪ್ಪಾಜಿ? ನೋಡು ಪ್ರದೀಪ, ಇನ್ನು ಮೇಲೆ ಶಂಕರ ನಿನ್ನ ಚಿಕ್ಕಪ್ಪ ಇದ್ದಾಗೆ. ಹಾಗೆ ಈ ನಿಮ್ಮ ಸಿದ್ದಪ್ಪ ನಿನ್ನ ತಾತ ಇದ್ದಾಗೆ, ತಿಳಿಯುತ್ತೆ? ಆಯ್ತು ಅಪ್ಪಾಜಿ. ಪ್ರದೀಪ್, ಶಾಲೆಗೆ ಲೇಟ್ ಆಗುತ್ತದೆ, ನಡೆಯಪ್ಪ ಹೋಗೋಣ. ಹಾ ಗಂಗಾ, ನಮ್ಮ ಮಾತನ್ನು ಕೇಳುತ್ತಾ ನಿಂತೆಯಲ್ಲ, ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು, ಈಗಲೇ ತರ. ಹಾ ಶಂಕರ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ? ಸರ್, ನನ್ನ ಓದು ಬರಹ ಬಹಳ ಚೆನ್ನಾಗಿ ನಡೆದಿದೆ. ಆದರೆ ಅಂದರೆ ಏನು ಶಂಕರ್? ನಾನು ಓದುತ್ತಿರುವ ಕಾಲೇಜಿನಲ್ಲಿ ಓರ್ವ ವಿದ್ಯಾರ್ಥಿ ತುಂಬಾ ಗಲಾಟೆ ಮಾಡಿ ಹುಡುಗಿಯರನ್ನು ಚುಡಾಯಿಸುತ್ತಾನೆ ಸರ್. ಹೀಗೇಕೆ ಮಾಡುತ್ತೀಯಾ ಅಂತ ಕೇಳಿದರೆ ನಮ್ಮ ಮೇಲೆ ಆಸಿಡ್ ಹಾಕುತ್ತೇನೆ ಅಂತ ಹೆದರಿಸುತ್ತಾನೆ. ಶಂಕರ್, ಯಾರು ಆ ಹುಡುಗ? ಅವನೇ ಸರ್, ಈ ಊರಿನ ಆಗರ್ಭ ಶ್ರೀಮಂತ ಧರ್ಮೇಂದ್ರ, ಅವರ ಅಳಿಯ ಕರ್ಮೇಂದ್ರ ಸರ್.
ಕರ್ಮೇಂದ್ರನೇ? ಹೌದು ಸರ್, ಆ ಕರ್ಮೇಂದ್ರ ನಿಮಗೆ ಪರಿಚಯವೇ? ಪರಿಚಯ ಪರಿಚಯ ಅಷ್ಟೇ ಅಲ್ಲ ಶಂಕರ್, ನಿನ್ನೆ ರಾತ್ರಿ ಗಂಧದ ಕಟ್ಟಿಗೆಯನ್ನು ಕಡಿದು ಅವರ ಲಾರಿಯಲ್ಲಿ ಸಾಗಿಸುತ್ತಿರುವಾಗ ಅವರ ಲಾರಿ ಸೀಸ್ ಮಾಡಿ ಅವರ ಡ್ರೈವರ್ನನ್ನು ಲಾಕಪ್ನಲ್ಲಿ ಹಾಕಿದ್ದೇನೆ. ಆದರೆ ಸ್ವಲ್ಪದರಲ್ಲಿ ಆ ಕರ್ಮೇಂದ್ರ ನನ್ನಿಂದ ಮಿಸ್ ಆದ. ಹಾ, ಈಗ ಅವನನ್ನು ಹಿಡಿಯಲೆಂದೇ ಹೊರಟಿದ್ದೇನೆ. ಶಂಕರ, ನೀನು ಕಾಲೇಜಿಗೆ ಹೋಗುವ ಮುನ್ನ ಮನೆಗೆ ಹಣ್ಣು ತಂದು ಕೊಟ್ಟು ಹೋಗಪ್ಪ. ಆಯ್ತು ಸರ್, ತಂದು ಕೊಟ್ಟು ಹೋಗುತ್ತೇನೆ. ಬರ್ತೀನಮ್ಮ. ಹಾ ಗಂಗಾ, ಹೇಳಿ. ನನಗೆ ಡ್ಯೂಟಿಗೆ ಹೋಗಲು ಟೈಮ್ ಆಯ್ತು. ಈ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಡ್ಯೂಟಿಗೆ ಹೋಗಲು ಅನುಮತಿ ಕೊಡುವೆಯಾ? ಆಯ್ತ್ರಿ, ಹೋಗಿ ಬನ್ನಿ. ಓಕೆ, ಬಾಯ್. ಬಾಯ್. ಬೇಗ ಬಂದ್ಬಿಡಿ. ಹೇ ಗಂಗಾ, ನಿನ್ನನ್ನು ನನ್ನ ಸೂಳೆಯಾಗಿಟ್ಟುಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಲ್ಲಲ್ಲ, ನನ್ನೊಬ್ಬನಿಗೆ ಸೂಳೆಯಾಗಲು ಒಪ್ಪದ ನೀನು ಸಾವಿರಾರು ಮಂದಿಗೆ ಸೂಳೆಯಾಗಿ ಬಾಳಬೇಕು. ಅದನ್ನು ನಾನು ನೋಡಿ ಸಂತೋಷ ಪಡಬೇಕು. ಈ ಪ್ರಪಂಚದಲ್ಲಿ ನಿನಗೆ ಸೂಳೆಯ ಪಟ್ಟಗಟ್ಟಲಿಲ್ಲ. ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಬಾಬಾಲೆ, ಬಾಯಿ ಮಾತಿಗೆ ಒಪ್ಪದ ಬಾಲೆ, ನನ್ನ ಕೋಪಾಗ್ನೆಯಲ್ಲಿ ಸುಟ್ಟು ಭಸ್ಮವಾಗುವುದಕ್ಕಿಂತ ಮುಂಚೆ ಬಂದು ಸೇರಿಕೋ. ಧರ್ಮೇಂದ್ರ, ತೂ ಪಾಪಿ, ಊರಿನಲ್ಲಿ ದೊಡ್ಡ ಮನುಷ್ಯನೆಂದು ಮೆರೆಯುತ್ತಿರುವ ನೀನು ಕಂಡ ಹೆಣ್ಣು ಮಕ್ಕಳ ತೋಳ್ತೆಕ್ಕೆಯನ್ನು ಬಯಸುವ ನೀನೊಬ್ಬ ಗಂಡಸಿ. ಧರ್ಮೇಂದ್ರ, ನಿನ್ನ ಕಾಮವನ್ನು ತೀರಿಸಿಕೊಳ್ಳಲು ಶಹರದಲ್ಲಿರುವ ದೊಡ್ಡ ಅಂತಸ್ತಿನ ಬೀದಿ ಸೂಳಿರ ಹತ್ತಿರ ಹೋಗಿ ತೀರಿಸಿಕೋ. ಆರ್ಯ ಧರ್ಮದ ನಾರಿಯರ ಮೇಲೆ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣುಗಳನ್ನು ಕೀಳಬೇಕಾದೀತು. ಎತ್ತರ ಶಂಕರ, ತಾಯಿ ಬಿಗಿಡಿದು ಮಾತನಾಡು. ಈ ಧನವಂತ ಧರ್ಮೇಂದ್ರನೆಂದರೆ ಏನೆಂದು ತಿಳಿದಿರುವೆ? ಕಣ್ಣಿಗೆ ಕಂಡ ಹೆಣ್ಣು ಮನಸ್ಸಿಗೆ ಬಂದರೆ ಸಾಕು, ಅವನ್ನು ಕಿತ್ತು ತಂದು ತೃಪ್ತಿಯಾಗುವ ತನಕ ಉಂಡು ಸುಖ ಪಡುವುದೇ ಈ ಧರ್ಮೇಂದ್ರನ ಹುಟ್ಟುಗುಣ. ಇರಬಹುದು, ನೀನು ಅಂತಿಂತ ಹೆಣ್ಣುಗಳನ್ನು ಅನುಭವಿಸಿದ್ದೀಯಾ. ಆದರೆ ನನ್ನ ಅತ್ತಿಗೆ ಮೇಲೆ ಮನಸ್ಸು ಮಾಡಿದ ನಿನಗೆ ಸಾವು ಸಮೀಪಿಸಿದೆ ಎಂದು ತಿಳಿದುಕೋ. ನಿನ್ನನ್ನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಧರ್ಮೇಂದ್ರ, ನೆನೆಸಿಕೋ ನಿನ್ನ ಮನೆಯ ಬೇಡ, ಬಿಟ್ಬಿಡಪ್ಪ. ಇಂಥ ಪಾಪಿಯನ್ನ ಕೊಂದು ನೀನ್ಯಾಕಪ್ಪ ಅಪರಾಧಿ ಆಗ್ತೀಯಾ? ಹೋಗ್ಲಿ, ಇದೊಂದ್ಸಲ ಬಿಟ್ಬಿಡು. ಇಂಥ ಪಾಪಿಗೆ ಆ ದೇವೇ ಶಿಕ್ಷೆ ಕೊಡ್ಲಿ. ಅತ್ತಿಗೆ, ಸಾವು ಸಮೀಪಿಸಿದ್ದು ನನಗಲ್ಲ ಮರಿ, ನಿನಗೆ. ಏ ಧರ್ಮೇಂದ್ರ, ನೀನೇನು ಮಾಡಬಲ್ಲೆ? ಇಂಥ ದರ್ಪದ ಮಾತುಗಳಿಗೆ ಹೆದರುವನಲ್ಲ ನಾನು. ಅದರ ಅಂಜಿಕೆಯೋ ನನಗಿಲ್ಲ. ಶಂಕರ, ಕಾಳಿಂಗ ಸರ್ಪದ ಎಡೆ ಮೇಲೆ ಕಾಲಿಡುತ್ತಿವೆ ಎತ್ತರ. ಆ ಸರ್ಪದ ಹಲ್ಲುಗಳನ್ನು ಹೇಗೆ ಕೀಳಬೇಕೆಂದು ಈ ಹಾವಾಡಿಗೆ ಚೆನ್ನಾಗಿ ಗೊತ್ತು. ಶಂಕರ, ಇಂದು ಬಂದು ನಿನ್ನ ಅತ್ತಿಗೆ ಮಾನ ಕಾಪಾಡಿದೆ ನಿಜ. ಮುಂದೆ ಒಂದು ದಿನ ನಿನ್ನ ಅತ್ತಿಗೆ ಮಾನಭಂಗ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಹಾ ಶಂಕರ, ನನ್ನ ಆಸೆಗೆ ಅಡ್ಡ ಬಂದು ನಿನ್ನ ಸಾವನ್ನು ನೀನೇ ತಂದುಕೊಂಡಿರುವೆ. ಒಂದಿಲ್ಲ ಒಂದು ದಿವಸ ನಿನ್ನನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲದೆ ಬಿಡು. ಈ ಧರ್ಮೇಂದ್ರ ನೆನಪಿನಲ್ಲಿಟ್ಟುಕೋ. ಸರಿಯಾದ ಸಮಯಕ್ಕೆ ನೀನು ಬರದೆ ಹೋಗಿದ್ರೆ ಇವತ್ತು ಆ ರಾಕ್ಷಸ ನನ್ನನ್ನ ಏನ್ ಮಾಡ್ತಾ ಇದ್ನೋ ಏನೋ. ಹೋಗಲಿ ಬಿಡು ಅತ್ತಿಗೆ. ನನ್ನದೊಂದು ಮಾತು. ಏನಪ್ಪ ಅದು ನಿನ್ನ ಮಾತು? ಇಲ್ಲಿ ನಡೆದ ವಿಷಯವನ್ನು ಕುಮಾರಣ್ಣನಿಗೆ ಮಾತ್ರ ಹೇಳಬೇಡ. ಇದು ನಿನ್ನ ಮನಸ್ಸಿನಲ್ಲಿ ಮಾತ್ರ ಇರಲಿ. ಆಯ್ತಪ್ಪ, ನಿನ್ನ ಮಾತಿನಂತೆ ಈ ವಿಷಯವನ್ನು ನಿಮ್ಮ ಅಣ್ಣನ ಮುಂದೆ ಹೇಳೋದಿಲ್ಲ, ಸರಿನಾ? ಆಯ್ತಮ್ಮ.
ಈ ಹಣ್ಣುಗಳನ್ನು ತೆಗೆದುಕೊಂಡು ಒಳಗಡೆ ಹೋಗಿ ನಾನು ಹೋಗಿ ಸ್ಟಾಪ್ 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 ಸರ್. ಏನು ಈ ಬಡ ಡಾಕ್ಟರ್ ಕಣ್ಣೆದರಿಗೂ ಬಂದರು ನೀವು ನೋಡಲಾಗದೆ ಹೊರಟಿದ್ದೀರಲ್ಲ? ಓಹೋ, ವೀರೇಂದ್ರರವರು ಇತ್ತ ಕಡೆ ಬಂದಿದ್ದೀರಲ್ಲ, ಎಲ್ಲ ಕ್ಷೇಮವೇ? ಹಾಂ ಸರ್, ನಾವೆಲ್ಲ ಕ್ಷೇಮವಾಗಿದ್ದೀವಿ. ತಾವೆಲ್ಲ ಹೇಗಿದ್ದೀರಾ? ನಾವು ಕ್ಷೇಮವಾಗಿದ್ದೇವೆ. ಆದರೆ ನಮ್ಮ ಇನ್ಸ್ಪೆಕ್ಟರ್ ಡ್ಯೂಟಿಯಲ್ಲಿ ಸುಖ ಅನ್ನೋದು ಭಾಳ ಕಷ್ಟ. ಹಾಂ, ನಿಮ್ಮ ಡಾಕ್ಟರ್ ಡ್ಯೂಟಿ ಹೇಗೆ ನಡೆದಿದೆ? ಹಾಂ ಸರ್, ನನ್ನ ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಅಂದ ಹಾಗೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಹೆಂಡತಿ ಮಗು ಅವರೆಲ್ಲ ಹೇಗಿದ್ದಾರೆ ಸರ್? ವೀರೇಂದ್ರ, ಅವರೆಲ್ಲರೂ ಚೆನ್ನಾಗಿಯೇ ಇದ್ದಾರೆ. ಕುಮಾರ, ನನಗೆ ಒಮ್ಮೆ ಆದರೂ ನಿನ್ನ ಹೆಂಡತಿ ಗಂಗಾಳನ್ನು ಪರಿಚಯ ಮಾಡಿಸಿಕೊಡಲೇ ಇಲ್ಲ. ನನ್ನ ಅತ್ತಿಗೆ ನನ್ನ ಕಣ್ತುಂಬ ನೋಡಿಕೊಳ್ಳಬೇಕೆಂಬ ಆಸೆಯೂ ಇದೆ. ಅದನ್ನು ನೆರವೇರಿಸಿದರೋ ಹೇಗೋ? ಆಯಿತು ವೀರೇಂದ್ರ, ನಿನ್ನತ್ತಿಗೆಯನ್ನು ಇನ್ನೊಂದು ಸಲ ಕರೆದುಕೊಂಡು ಬಂದು ನಿನಗೆ ಪರಿಚಯ ಮಾಡಿಸಿಕೊಡುತ್ತೇನೆ. ಓಕೆ ಸರ್, ನನಗೂ ಒಂದು ಪೇಷಂಟ್ ಕಾಯ್ತಾ ಇದೆ ಅನ್ಸುತ್ತೆ. ನಾನಿನ್ನು ಹೊರಡ್ತೀನಿ, ಮತ್ತೆ ಸಿಗೋಣ. ಹಾಂ ವೀರೇಂದ್ರ, ನನಗೂ ಕೆಲಸವಿದೆ, ನಾನು ಬರುತ್ತೇನೆ. ನೈಸ್ ಟು ಮೀಟ್ ಯು.